ಸರ್ ದುಡ್ಡಿಗೆ ಎಂಥ ಮಹತ್ವ ಕೊಟ್ಟಿದ್ದೀರಾ? ಯಾಕೆಂದರೆ ನಿಮ್ಮ ಈ ಮಾತಲ್ಲೇ ಕೇಳಿದ್ವಿ, ರಾಜಕಾರಣ ಅಂದರೆ ನಿಮಗೆ ದುಡ್ಡಿನ ಹಸಿವಿಲ್ಲ, ಪವರ್ನ ಹಸಿವು ಅನ್ನೋಕ್ಕಾಗಲ್ಲ, ಅದು ಪ್ರೋಗ್ರೆಷನ್, ಅದು ನಿಮಗೆ ಸಿಕ್ಕಲಿಲ್ಲ. ಹಾಗಿದ್ದಾಗ ಈ ಕಡೆ ಒಂದು ಚಿತ್ರರಂಗ, ನಾಟಕ, ಅದು ಬಹುಶಃ 500+ ಚಿತ್ರಗಳು ಅಂದಮೇಲೆ ನಿಮ್ಮನ್ನು ಒಂದು ರೇಂಜಿಗೆ ಅದು ನಿಮ್ಮ ಬೇಸಿಕ್ ನೆಸೆಸಿಟೀಸಿಗೆ ಚೆನ್ನಾಗಿ ಗಟ್ಟಿ ಮಾಡಿರುತ್ತೆ. ಸೊ ದುಡ್ಡಿಗೆ ನೀವು ಕೊಟ್ಟಿರೋ ಸ್ಥಾನ ಏನು ಸರ್? ದುಡ್ಡಿಗೆ ಕೊನೆಯ ಸ್ಥಾನ. ಅಂತಿಮವಾಗಿ ಏನಾದರೂ ಕೊಂಡ್ಕೊಳ್ಳೋಕ್ಕೋ ಮತ್ತು ತಿನ್ನೋಕ್ಕೋ ಬೇಕಾಗಿರೋದು ವಸ್ತು ಅಷ್ಟೇ ಹೊರತು ಅದೇ ದೊಡ್ಡದಲ್ಲ, ಅದೇ ಮಹತ್ವ ಅಲ್ಲ. ಆಮೇಲೆ ದುಡ್ಡು 2 ವಿಚಾರ, ದುಡ್ಡು ಮತ್ತು ಭೂಮಿ, ಆಸ್ತಿ ನಮ್ಮ ಜೊತೇಲಿ ಏನು ಬರಲ್ಲ, ಗ್ಯಾರಂಟಿ ಬರಲ್ಲ. ಹಾಗಿದ್ದಾಗ ಬೇಕಾಗಿರೋವಷ್ಟು ನೆಸೆಸಿಟಿಗೆ ಎನಫ್ ಬೇಕು, ಅದಕ್ಕೆ ಪ್ರಾಮಾಣಿಕವಾಗಿ ಮಾಡಿಕೊಂಡ್ರು. ಈಗ ನಾನು ನಮ್ಮ ಮನೇಲಿ ಒಂದು ಕಾರಿದೆ, 15 ಕಾರ್ನ ಇಟ್ಕೊಳ್ಳೋ ಶೋಕಿ ಜನಕ್ಕೆ. ಅಟ್ ಎ ಟೈಮ್ 15 ಕಾರಲ್ಲೂ ಹೋಗ್ತೀರಾ? ನಿಮ್ಮ ಊರಿಗೆ ಹೋಗ್ಬೇಕು, 15 ಕಾರ್ ತಗೊಂಡು ಹೋಗ್ತೀರಾ ನೀವು? ಒಂದೇ ಅಲ್ಲ, ಶೋಕಿಗೆ ಬೇಕಾದ್ರೆ ತಗೊಂಡು ಹೋಗ್ಬೋದು ಜನನ ಕೊಟ್ಕೊಂಡು. ನೀವು ಹೋಗೋದು ಅಟ್ ಎ ಟೈಮ್ ಏನೊಂದು ಕಾರಲ್ಲಿ ಅಷ್ಟೇ ತಾನೇ. ಆಮೇಲೆ ಈ ನಿಮ್ಮ ಕಾರು ತಲುಪೋದು ಡೆಸ್ಟಿನಿ ಒಂದೇ. ಒಂದು 3 ಕೋಟಿ ದುಡ್ಡು ಕಾರ್ ತಗೊಂಡೋದ್ರು ಅದೊಂದು ತಲುಪೋದು ಅಷ್ಟೇ. ಕೆಟ್ಟೋಗದೇ ಇದ್ದರೆ ಕಾರ್ಗಳು ಯಾವ ಕಾರ್ ಆದರೂ ಏನಂತೆ, ನೀವು ಕೂತ್ಕೊಳ್ಳೋ ಜಾಗ ಕಂಫರ್ಟಬಲಾಗಿದ್ದರೆ ಮುಗಿದೋಯ್ತು. ಮಿತಿ ಮೀರಿದ್ರೆ ಒಂದು AC ಇಟ್ಕೋಬೋದೇನೋ, ಒಂದು ಡ್ರೈವರ್ ಇಟ್ಕೋತೀರಾ, ಇದೆಲ್ಲ ಇಷ್ಟನ್ನು ಆ ಒಂದು ಅಳತೆಯನ್ನು ನಾವು ನೋಡ್ತಾ ಇದ್ದರೆ ಅದಕ್ಕೆ ಯಾಕೆ ಬೆಲೆ ಕೊಡಬೇಕು? ವೀರಪ್ಪನ್ನು ಎಷ್ಟು ದುಡ್ಡು ಎಲ್ಲೆಲ್ಲಿ ಬಚ್ಚಿಟ್ಟಿದ್ನೋ, ಎಲ್ಲೋಯ್ತು, ಅದೆಲ್ಲೋಯ್ತು. ಇದಕ್ಕೆ ಯಾಕೆ ಒದ್ದಾಡ್ತೀರ? ಈಗ ಪ್ರೇಮ್ಜಿ ಅವರು ಅಲ್ಲ, ಇವರು ನಮ್ಮ ಟಾಟಾರವರು, ವಿತ್ ಡ್ಯೂ ರೆಸ್ಪೆಕ್ಟ್, ರತನ್ ಟಾಟಾ. ಆದರೆ ಅದನ್ನು ಹಿನ್ನೆಲೆ ನೋಡಿ, ಆತನ ಮನಸ್ಸಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು. 1000 ಕೋಟಿಯನ್ನು ದಾನ ಮಾಡಿದ್ದಾನೆ ಮನುಷ್ಯ. ಅಕಸ್ಮಾತ್ ನಿಮ್ಗೆ ಹಂಗೆ ದುಡ್ಡು ಬಂದರೆ ಅದು ಮಾಡಿ, ಇನ್ನೂ ಮಾಡಬೇಕು ಅಂತ ಯಾಕೆ ಹೋಗ್ತೀರಿ? ಈಗ ಯಾರ್ಯಾರಿಗೂ ಹಂಚಿದ ಇಲ್ಲಿ ಬರೆದ್ರು ಹೋದರು. ಪ್ರೇಮ್ಜಿ 100 ಕೋಟಿ, ಕೋಳಿ ಮೊಟ್ಟೆಗೆ 1500 ಕೋಟಿ ಕೊಟ್ಟವನು, ಅದರಲ್ಲಿ ತಿಂತಾ ಇದ್ದೀರಲ್ಲ ಬಡ್ಡಿ ಮಕ್ಕಳ ನೀವು. ಮಕ್ಕಳಿಗೆ ಇದು ಸ್ಕೂಲ್ನಲ್ಲಿ ಕೋಳಿ ಮೊಟ್ಟೆ ಕೊಡೋಕ್ಕೋಸ್ಕರ 1500 ರೂಪಾಯಿ ಕೋಟಿ ಕೊಟ್ಟಿದ್ದಾನೆ. 1500 ಕೋಟಿ. ಆ ಮೊಟ್ಟೆ ಹೆಸರಿನಲ್ಲಿ ಇದು ಚಿಕ್ಕ ಚಾಕ್ಲೇಟು ಇಂಥವು ಕೊಟ್ಬಿಟ್ಟು ಮೊಟ್ಟೆ ಅಂತ ಬರ್ಕೊಂಡು ದುಡ್ಡು ತಿಂತಾ ಇದ್ದಾರೆ. ಕೊನೆಗೆ ಯಾರು ಈಗ ಕೋಟಿ ದುಡ್ಡು ಎಲ್ಲ ಏನು ಮಾಡ್ಕೋತೀರ? ಅದಕ್ಕೆ ದುಡ್ಡು ಅರಿವನ್ನದೇ ಮುಚ್ಚೋಗ್ಬಿಡಿದೆ. ಬೇಕು, ನನಗೂ ದುಡ್ಡು ಬೇಕು, ಇನ್ನೊಬ್ಬರನ್ನ ಬೇಡಿಕೆ ಇಲ್ದಂಗೆ ನನ್ನ ಜೀವನ, ನನ್ನ ಕುಟುಂಬ ನಂಬಿರೋರು ಅಷ್ಟೇ. ಮೈ ತುಂಬ ಬಟ್ಟೆ ಹಾಕೋಬೇಕಾಗಿದೆ ಅಷ್ಟೇ ತಾನೆ. ಅದರಿಂದ ನನಗೆ ಅದರದ್ದು ದುರಾಸೆ ಏನಿಲ್ಲ. ಅಕಸ್ಮಾತ್ ಬಂದರೆ ಬೇಡ ಅನ್ನಲ್ಲ, ಬಂದರೆ ಇನ್ಯಾರಿಗಾನ ಕೊಡೋಣ ಬಿಡಿ ಅಂತ ಹಾಗೆ ನೋಡ್ತೀರಾ? ಬಂದರೆ ಹಂಚೋಣ, ಒಳ್ಳೇದು ಮಾಡೋಣ ಅದು ಕೆಲಸನಲ್ಲೇ. ದೇವ್ರ ಕೆಲಸ ಅಂದರೆ ನಾನು ಇದನ್ನೇ ಹೇಳ್ತಿರೋದು. ಅತಿಯಾಗಿ ನಿಮಗೆ ಬಂದುಬಿಡ್ತಲ್ಲ, ಆ ಗುಡಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡೋ ಬದಲು ತಗೊಂಡೋಗ್ಬಿಟ್ಟು ಎಲ್ಲಾದರೂ ಸ್ಕೂಲಲ್ಲೋ, ಬಡವ್ರ ಸ್ಕೂಲಲ್ಲೋ, ಶಾಲೆಗಳಿಗೋ, ರಿಪೇರಿಗೋ ದುಡ್ಡು ಕೊಟ್ಬಿಡಿ, ಮಾಡಿಸ್ಬಿಡಿ. ನಿಮ್ಮ ಹೆಸ್ರು ಹಾಕ್ಸ್ಕೊಳ್ಳಿ ಬೇಕಾರೆ. ಅದು ಯಾವುದಾದ್ರೂ ಅನಾಥಾಶ್ರಮದಲ್ಲಿರೋನ್ನೆಲ್ಲ ಬೆಳೆಸೋದಕ್ಕೆ ದುಡ್ಡು ಇಟ್ಬಿಡಿ ಅಲ್ಲಿ ತಗೊಂಡೋಗಿ. ಸಾಲ ಮಾಡಿ ಅಂತ ಹೇಳಲ್ಲ ನಾನು, ನಿಮ್ಮ ಹತ್ರ ಸಾಕಾಗೋಷ್ಟು ಇದ್ದ ಮೇಲೆ ಯಾಕೆ ಅಂತ. ಸರ್, ಯಂಗ್ಸ್ಟರ್ಸಿಗೆ ನೀವೇನಾದ್ರು ಈಗ ಎಷ್ಟೊಂದು ಜನ ರಾಜಕಾರಣಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ, ಬಟ್ ರಿಯಾಲಿಟಿನಲ್ಲಿ ಗೊತ್ತಿಲ್ಲ ಎಷ್ಟು ಹೆಜ್ಜೆ ಇಡೋಕ್ಕೆ ಸಾಧ್ಯ, ಕಾರ್ಯಕರ್ತರಾಗೇ ಇರಬೇಕಾ ಅಥವಾ ಬರೀ ಕುಟುಂಬಕ್ಕೆ ರಾಜಕಾರಣದಲ್ಲಿ ಒಳ್ಳೊಳ್ಳೆ ಸ್ಥಾನ ಸಿಗುತ್ತಾ, ಈ ಥರ ಏನೇನೋ ಊಹಾಪೋಹಗಳಿದೆ. ನೀವು ಇಷ್ಟು ಹತ್ತಿರದಿಂದ ನೋಡಿದ್ದೀರಾ, ಇಷ್ಟು ನಿಷ್ಠೂರವಾಗಿ ಮಾತಾಡ್ತೀರಿ, ಅಂದರೆ ಸತ್ಯನ ಹೇಳೋಕ್ಕೆ ಹಿಂದೆ ಮುಂದೆ ನೋಡಲ್ಲ, ಮೈಕ್ ಮುಂದೆ ಇದ್ದೀರಾ ಅಥವಾ ಕ್ಯಾಮ್ರಾ ಮುಂದೆ ಇದ್ದೀರಾ ಅಂತ. ಸೊ ಇದನ್ನು ಹೇಗೆ ನಮ್ಮ ಯುವ ಪೀಳಿಗೆಗೆ ಏನು ಹೇಳ್ತೀರಿ? ಒಂದು ಯುವ ಪೀಳಿಗೆಗೆ ನಾವು ಬದುಕು ಬಂದ ರೀತಿಯಲ್ಲಿ ಇರಬೇಕು ಅಂತ ಹೇಳೋಕ್ಕಲ್ಲ, ಕಾಲ ಬದಲಾವಣೆ ಆಗಿದೆ. ಇವತ್ತು ಅನಿವಾರ್ಯವಾಗಿ ದುಡ್ಡು ಆಗೋಗ್ಬಿಟ್ಟಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ದುಡ್ಡು ನಿಮಗೆ ಬೇಕಾಗುತ್ತೆ. ಆದರೆ ಆ ದುಡ್ಡನ್ನು ದುಡಿಬೇಕಾದ್ರೆ ದಾರಿ ತಪ್ಪಿ ದುಡಿಯೋ ಅಗತ್ಯ ಇಲ್ಲ. ಅಂದರೆ ಎಷ್ಟು ಬೇಕಾಗುತ್ತೆ? ಇವತ್ತು MLA ಎಲೆಕ್ಷನ್ ನಿಂತ್ಕೊಳ್ಳೋದು, ಇವತ್ತಿನ ಲಾಕದಲ್ಲಿ MLA ಆಗಬೇಕಾದ್ರೆ 4-5 ಕೋಟಿ ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ಇದು ಯಾರು ಹೇಳ್ತೀನಿ ಅಂತಂದರೆ, ನೋಡ್ರಪ್ಪ, ನೀವು ಒಂದು ಇತಿಮಿತಿನಲ್ಲಿ ಇವೆಲ್ಲವೂ ಬೇಕಾಗಿದ್ದರೂ ಕೂಡ ದುಡಿಯೋದಕ್ಕೆ ಬೇರೆ ಬೇರೆ ಮಾರ್ಗಗಳಿರೋದ್ರಿಂದ ನಿಮ್ಮ ನಾಲೆಡ್ಜ್ ಉಪಯೋಗಿಸ್ಕೊಂಡು ದುಡಿಕೊಳ್ಳಿ. ಚುನಾವಣೆ ಮಾಡ್ತಿರೋ ಬಿಡ್ತಿರೋ ರಾಜಕಾರಣದಲ್ಲಿ ಭ್ರಷ್ಟರಾಗದೇ ಇರೋ ರೀತಿಯಲ್ಲಿ ಈ ಪರಿವರ್ತನೆಗೆ ಸ್ವಲ್ಪ ಕೈ ಜೋಡಿಸಿ ನೀವೆಲ್ಲರೂ ಬಂದು, ಎಲ್ಲೋ ಒಂದು ದಿವಸ ಅದಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ. ಆಮೇಲೆ ಕಮಿಟ್ಮೆಂಟ್ ಇರಲಿ ನಿಮ್ಮ ಹತ್ರ. ನೀವು ಇದು ದುಡ್ಡು ಮಾಡೋಕ್ಕೆ ಬರಬೇಕು, ಆಸ್ತಿ ಮಾಡೋಕ್ಕೆ ಬರಬೇಕು, ಈ ರಾಜಕಾರಣ ಇರೋದೇ ಅದಕ್ಕೆ ಅನ್ನೋ ತಪ್ಪು ಅಭಿಪ್ರಾಯದಲ್ಲಿ ಮಾಡಬೇಡಿ. ಮಾಡಿದ್ರೂ ಭಾಳ ದಿವಸ ಅದು ಉಳಿಯೋದಿಲ್ಲ, ನಿಮಗೂ ಒಳ್ಳೆಯದಲ್ಲ. ಥ್ಯಾಂಕ್ಸ್ ಸರ್, ತುಂಬ ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ. ರಿಯಾಲಿಟಿಗೆ ತುಂಬ ಹತ್ತಿರವಾಗಿ ಅದಕ್ಕೊಂದು ಬೆಳಕನ್ನು ಚೆಲ್ಲಿದ್ದೀರಿ.
ಸರ್, ಎವ್ರಿ ಜರ್ನಿ ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ಸೊ ಸದ್ಯಕ್ಕೆ ತಮ್ಮ ಮುಂದಿನ ಸ್ಟೆಪ್? ಈಗಿನ್ನೇನಿಲ್ಲ, ವಯಸ್ಸು ಇಲ್ಲಿಗೆ ಬಂದಿದೆ. ಆಮೇಲೆ ಜೊತೆಯಲ್ಲಿ ಹೆಂಡತಿಯಾಗಿಂತಲೂ ಮಿತಿಮೀರಿ ಹೆಂಡತಿಯನ್ನು 15 ದಿವಸ ದೂರ ಇಟ್ಟು ನಾನು ಬದುಕ್ಬೋದು. ಒಂದು 4-5 ಕಾಯಿಲೆಗಳು ನನಗೆ ಬಂದಿದ್ದಾವಲ್ಲ, ಕಾಯಿಲೆ ಅನ್ನೋದಕ್ಕಿಂತ ಅದೊಂಥರ ಸ್ನೇಹಿತರು ಬಂದುಬಿಟ್ಟಿದ್ದಾರಲ್ಲ, ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡೇ ಹೋಗಬೇಕಾಗಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸು ಆರೋಗ್ಯ ಕಾಪಾಡ್ಕೋಬೇಕು. ಎರಡನೇದು, ನನಗೆ ಆ ಶಕ್ತಿ ಇಲ್ಲದೆ ಇರೋದರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಮುನ್ನುಗ್ಗಿ ಏನು ಮಾಡಿದ್ರೂ ನಡೆಯುತ್ತೆ ಅನ್ನತಕ್ಕಂಥ ಸ್ಥಿತಿಲಿ ನಾವಿಲ್ಲ. ಆಮೇಲೆ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಹೀಗೆ ಬದುಕೋಣ ಅಂತ. ಕಾರಣ ಏನಂದರೆ, ಒಂದು 5 ಕಾಯಿಲೆ ಅಂತಂದರೆ ನಮಗೆ ಬೇಕಾದಷ್ಟು ಶುಗರ್ ಪೇಷಂಟು, ಹೊಟ್ಟೆ ಆಪರೇಷನ್, ಇವೆಲ್ಲ. ಈಗ ನಂದು ಪ್ರಾಮಾಣಿಕವಾಗಿ ನಾನು ಆ ಸ್ಥಾನಕ್ಕೆ ಯಾವುದು ಬರಬೇಕು ಅಂದೆ, ಆ ಸ್ಥಾನಕ್ಕೆ ಸರಿಯಾಗಿದ್ದವ್ರನ್ನ ಕೂರಿಸೋದಕ್ಕೆ ನನ್ನ ಕೈಲಿ ಏನು ಸಾಧ್ಯನೋ ಅಂಥದ್ದನ್ನ ರಾಜಕಾರಣದಲ್ಲಿರ್ಬೋದು, ಬೇರೆ ಬೇರೆ ಅಂಗದಲ್ಲಿರ್ಬೋದು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಆಮೇಲೆ ನನ್ನ ಜೀವನ ಇರೋವರೆಗೂ, ಕಣ್ಣು ಕೈ ಕಾಲು ಗಟ್ಟಿ ಇರೋವರೆಗೂ ನಾಟಕ ಬಿಡೋದಿಲ್ಲ. ಅದು ನನ್ನ ಬದುಕಿನ ತಿರುವಿಗೆ ಅವಕಾಶ ಮಾಡಿಕೊಟ್ಟಂಥ ಜಾಗ. ಮತ್ತು ಅದನ್ನು ಬದುಕಿಸ್ಬೇಕಾಗಿರೋದು ನಾವು ಲೈವ್ ಪ್ರೋಗ್ರಾಮ್. ಅದು ಬೇರೆ ಎಲ್ಲ ಟೆಕ್ನಿಕಲ್ ಮೀಡಿಯಾಸೂ ಏನು ಬೇಕಾದ್ರೂ ಆಗ್ಬೋದು, ರಂಗಭೂಮಿ ಹಂಗೆ ಆಗೋದಿಲ್ಲ. ನಾನೇ ಹೋಗಿ ನಿಂತ್ಕೊಂಡು ಮಾಡಬೇಕು, ಎಷ್ಟು ಜನ ಹೇಳಿಕೊಟ್ರು ಕೂಡ. ಅದಕ್ಕೊಂದು ಜೀವಂತಿಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಿಕ್ಕಿದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗುತ್ತೀನಿ. ಅಂತಿಮವಾಗಿ ನಮ್ಮ ಕುಟುಂಬದ ಒಂದು ನೆಲೆ ನಿಲ್ಲಬೇಕಲ್ಲ, ಅದನ್ನು ನೋಡಿಕೊಂಡು ಮುಗಿಸೋದಷ್ಟೇ. ಬೇರೆ ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಸರ್? ಯಾಕಂದರೆ ನಿಮ್ಮ ಬರೀ ವೃತ್ತಿ ಕುಟುಂಬನೇ ಇಷ್ಟು ದೊಡ್ಡದಾಗಿದೆ ಅಂದರೆ ನಿಮ್ಮ ವೈಯಕ್ತಿಕ ಕುಟುಂಬದಲ್ಲಿ ಯಾರು ಅಂದರೆ, ರಂಗಭೂಮಿಲಿ ಇರ್ತಕ್ಕಂಥವ್ರು ಎಲ್ಲರೂ ನನ್ನ ಕುಟುಂಬ, ಟಿ ವಿನಲ್ಲಿ ನಾನು ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಲ್ಲರೂ ನನ್ನ ಕುಟುಂಬ. ಸಿನಿಮಾದ ಹಂಗೆ ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ದುಡ್ಡಿನಲ್ಲಿ ನಡೀತಿರೋದ್ರಿಂದ ಆಯಾ ಟೈಮ್ನಲ್ಲಿ ಸಿಕ್ಕಿದವರೆಲ್ಲ ನನ್ನ ಕುಟುಂಬದವ್ರಿಗೆ. ಬಿಟ್ಟ ಮೇಲೆ ಅದು ಹೋದಂಗೆ ಅವ್ರು ಎಲ್ಲೋ ಮನೆ ಬಿಟ್ಟು ಹೋದರು, ಬೇರೆ ಕಡೆಗೆ ಹೋದರು, ಟ್ರಾನ್ಸ್ಫರ್ ಆದರೂ ಅನ್ಕೋತೀನಿ. ಇದು ಟ್ರಾನ್ಸ್ಫರ್ ಆಗುವಂಥದ್ದೆಲ್ಲ ರಂಗಭೂಮಿ. ಆಮೇಲೆ ಟಿ ವಿನಲ್ಲೂ ಕೂಡ ಒಂದು ಲೆವೆಲ್ಗೆ ಮನೆ ಮಾತಾಗಿರೋದ್ರಿಂದ ನಾನು ಅದನ್ನು ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬ ಅಜ್ಜ ಅಜ್ಜಿ, ಹುಡುಗ ಹುಡುಗಿ ಎಲ್ಲರೂ ಅವ್ರ ಮನೆ ಹಾಲ್ನಲ್ಲೇ ಕೂತ್ಕೊಂಡು ನಮ್ಮನ್ನು ಮಾತಾಡಿಸ್ಬೋದು. ಆ ದೃಷ್ಟಿಯಿಂದ ಬಿಡೋದಿಲ್ಲ. ವ್ಯವಸಾಯದ ಸ್ವಲ್ಪ ಹುಚ್ಚಿರೋದ್ರಿಂದ ನನಗೆ ನನ್ನ ಹೆಂಡತಿ ಇಬ್ಬರಿಗೂ ಕೂಡ ಅದ್ರ ಕಡೆ ಸುಮ್ಮನೆ ಅದೇನು ದೊಡ್ಡದಲ್ಲ. ನನ್ನ ನೆಮ್ಮದಿಯೂ ನಮ್ಮ ಕುಟುಂಬದವ್ರ ನೆಮ್ಮದಿಗೂ ಸಿಗುತ್ತೆ. ಮನೇಲಿ 2 ಗಂಡು ಮಕ್ಕಳಿದ್ದಾರೆ, ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ. ಅವ್ರ ಭವಿಷ್ಯ ನೋಡಿಕೊಂಡು ಸಮಾಜಕ್ಕೆ ಏನು ಕೊಡೋಕ್ಕೆ ಸಾಧ್ಯ ಇದೆ ನಮ್ಮ ಕೈಯಿಂದ ದೂರದಿಂದ ಕೊಟ್ಕೊಂಡು ಹೋಗೋದಷ್ಟೇ. ಸೋಷಲ್ ಮೀಡಿಯಾ ಅಷ್ಟೇ ಹೆಚ್ಚು ಉಪಯೋಗಿಸಲ್ವ ತಾವು? ನನಗೆ ಅದು ನಿಮಗೆ ಸತ್ಯ ಹೇಳಬೇಕು ಅಂದರೆ ಒಂದು ತಪ್ಪಿದೆ ಅದರಲ್ಲಿ. ಇವತ್ತಿನ ಕಾಲಕ್ಕೆ ಬೇಕಾದಾಗೆ ನಾನು ಅದನ್ನು ಮೊಬೈಲು ಇವೆಲ್ಲ ಉಪಯೋಗಿಸೋದು ಕಲ್ತ್ಕೋಬೇಕಾಯ್ತು. ಕಲಿಯೋಕ್ಕೆ ಆಸಕ್ತಿನೂ ಬರಲ್ಲ, ಕಲೀಲೂ ಇಲ್ಲ. ಅದು ನಿನಗೇನಾದರೂ ಏನಾದ್ರು ಬೇಕು, ನಿನ್ನ ಕೈ ಕೊಟ್ಟು ಒಂದು ಕಾರ್ ಬುಕ್ ಮಾಡಿಸ್ಕೋಬೇಕು ನಾನು ಹೋಗಬೇಕು ಅಂತ ಅಂದರೆ ಅಷ್ಟು ಮಾಡೋಕ್ಕೆ ಬರೋದಿಲ್ಲ. ಅಂದರೆ ನನ್ನ ದಡ್ಡತನ ಅಥವಾ ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಯಾಕೋ ಆಸಕ್ತಿ ಬರಲಿಲ್ಲ. ಇದೆ, ಮೊಬೈಲ್ ಇದೆ ಅಷ್ಟೇ. ಅದು ಆನ್ ಮಾಡೋಕ್ಕೆ, ಆಫ್ ಮಾಡೋದಕ್ಕೆ, ಒಂದೆರಡು ಫೋನ್ ಮಾಡೋದಕ್ಕೆ ಇಷ್ಟೇ. ಅದನ್ನು ಉಪಯೋಗಿಸ್ಕೊಂಡು ಏನೇನು ಮಾಡ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ. ಕಡೆಗೂ ಇದು ಇಲ್ಲ.